ಆಡಿಯೋ ರಾಣಿ ಪುಷ್ಪಾಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಟೀ ಅಂಗಡಿ ಇಟ್ಟು ಜೀವನ ಸಾಗಿಸ್ತಾ ಇದ್ದಂಥವರು ಪುಷ್ಪಾ. ಈ ವೇಳೆ ಆರೋಪಿ ಸೋಮನ ಪರಿಚಯ ಆಗಿರುತ್ತೆ. ರಾಜಕೀಯ ಮುಖಂಡರ ಜೊತೆಗೂ ಪುಷ್ಪಾಗೆ ನಂಟಿತ್ತಂತೆ. ನಗ್ನ ವಿಡಿಯೋಗಳನ್ನು ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಪಿಕ್ಕಿದ್ಲಂತೆ. ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಪುಷ್ಪಾ ಹಿನ್ನೆಲೆ ಮತ್ತೆ ಈಕೆ ಯಾರ್ಯಾರ ಜೊತೆಗೆ ನಂಟು ಹೊಂದಿದ್ದಾಳೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜೇಂದ್ರ ಅವರ ಕೊಲೆ ಪ್ರಕರಣ, ಸುಪಾರಿ ಕೊಟ್ಟಿದ್ದದ್ದು, ಅದರ ಆಡಿಯೋ ಏನು ಹೊರಬರುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದರ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪುಷ್ಪಾ ಟೀ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಆಕೆ ತುಮಕೂರಿನ ಉಪ್ಪಾರಹಳ್ಳಿ ಗೇಟ್ ಬಳಿ ಪುಷ್ಪಾಳ ಟೀ ಅಂಗಡಿ ಇತ್ತು. ಈ ವೇಳೆ ಅಂಗಡಿಯಲ್ಲಿ ಸೋಮ ಎಂಬಾತನ ಪರಿಚಯ ಆಗಿರುತ್ತೆ. ಯುಗಾದಿ, ರಂಜಾನ್, ಶಾತಿ ಸಭೆಯಲ್ಲಿ ಪುಷ್ಪಾ ಭಾಗಿಯಾಗಿದ್ಲಂತೆ. ಸಂಘಟನೆಯ ಸದಸ್ಯೆಯಾಗಿ ಪೊಲೀಸ್ ಶಾಂತಿ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ಲು ಅನ್ನೋ ಮಾಹಿತಿ ಇದೆ. ಹಿಂದಿನ ಎಲ್ಲ ಕೆಲಸಗಳನ್ನು ಬಿಟ್ಟು ಈಗ ಸಂಘಟನೆಯಲ್ಲಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಈ ಹಿಂದೆ ಪುಷ್ಪಾಳಿಗೂ ಹನಿ ಟ್ರ್ಯಾಪ್ ನಂಟು ಇದ್ದಂತಹ ಆರೋಪಗಳು ಈಕೆಯ ಮೇಲಿದೆ. ಹಲವು ರಾಜಕೀಯ ಮುಖಂಡರ ಜೊತೆಗೆ ಈಕೆ ಸಲುಗೆಯಿಂದ ಇದ್ಲು ಅನ್ನೋದು, ನಗ್ನ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಪೀಕಿದ್ದಾಳೆ ಅನ್ನೋ ಸಾಕಷ್ಟು ಆರೋಪಗಳು ಈಕೆ ಮೇಲಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಲ್. ಮಧು, ಈಗ MLC ರಾಜೇಂದ್ರ ಅವರ ಸುಪಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪುಷ್ಪಾಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನೆಲ್ಲ ಗೊತ್ತಾಗ್ತಾ ಇದೆ? ಎಸ್ ವಿಜಯ್, ಯಾಕೆಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಈಗ ಪುಷ್ಪಾಳ ವಿಚಾರಣೆ ನಡೆಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಪುಷ್ಪಾನ ಹಿನ್ನೆಲೆಯನ್ನ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈಕೆ ಒಂದು ಟೀ ಅಂಗಡಿ ನಡೆಸ್ತಾ ಇರ್ತಾಳೆ. ಆ ಟೀ ಅಂಗಡಿಗೆ ಬರೋರು ಹೋಗೋರು ಮಾತ್ರ ಈಕೆಗೆ ಪರಿಚಯ ಇರ್ತಾರೆ ಅನ್ಕೊಂಡಿರ್ತಾರೆ. ಆದ್ರೆ ಈಕೆಗೆ ಏನು ಈ ರೌಡಿ ಶೀಟರ್ಗಳ ಪರಿಚಯ ಆಗುತ್ತೆ. ರೌಡಿ ಶೀಟರ್ಗಳ ಜೊತೆ ಯಾವಾಗ ನಂಟು ಬೆಳೆಯುತ್ತೆ, ಆ ಸಲುಗೆಯಿಂದ ಈಕೆ ಹನಿ ಟ್ರಾಪ್ ನಂತ ವಿಡಿಯೋಗಳನ್ನ ಮಾಡ್ಕೊಂಡು ರಾಜಕಾರಣಿಗಳ ಅಂದ್ರೆ ಅವರನ್ನ ಮಂಚಕ್ಕೆ ಕರೆದು ಅವರ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡು ಅವರಿಗೆ ಬೆದರಿಸಿ ಅವರಿಂದ ಹಣವನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಇದರ ಜೊತೆಯಲ್ಲಿಯೇ ರೌಡಿ ಶೀಟರ್ ಸೋಮನ ಜೊತೆ ಸೇರಿ ಒಂದು ದರೋಡೆ ಕೇಸ್ಗಳಲ್ಲೂ ಕೂಡ ಈಕೆ ಭಾಗಿಯಾಗಿರ್ತಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ NEPS ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಕಳೆದ 2023ರಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದರ ಜೊತೆಯಲ್ಲಿಯೇ ಈಕೆ ಏನು ಸೋಮನ ಜೊತೆ ಸಾಕಷ್ಟು ಹಣದ ವ್ಯವಹಾರವನ್ನು ಕೂಡ ನಡೆಸಿರ್ತಾಳೆ. ಆಗ ಸೋಮನಿಗೂ ಮತ್ತು ಈ ಪುಷ್ಪಾಳಿಗೂ ಒಂದು ವೈಮನಸ್ಸು ಉಂಟಾಗುತ್ತೆ. ಹಣದ ವಿಚಾರದಲ್ಲಿ ಸೋಮ ಪುಷ್ಪಾಳಿಗೆ ಹಣವನ್ನ ನೀಡಿರೋದಿಲ್ಲ. ಹಾಗಾಗಿ ಈಕೆ ಈ ಸೋಮನ ಸುಪಾರಿ ಸ್ಕೆಚ್ ಏನಿದೆ ಇದನ್ನ ಬಹಿರಂಗ ಪಡಿಸ್ತಾಳೆ. ಈಗ ಏನು ಪೊಲೀಸರು ಪುಷ್ಪಾಳನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಇದರಲ್ಲಿ ಪುಷ್ಪಾಳು ಮತ್ತು ಸೋಮ ಯಾವ ರೀತಿಯಾಗಿ ಹಣದ ವ್ಯವಹಾರ ಮಾಡ್ತಾ ಇದ್ರು, ಬರೀ ಇವರು ಹನಿ ಟ್ರ್ಯಾಪ್ ಗಳನ್ನ ಮಾತ್ರ ಮಾಡ್ತಾ ಇದ್ರ ಅಥವಾ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರ ಅನ್ನುವಂತ ಅಂಶವನ್ನ ಈಗ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಇಲ್ಲಿ ಸೋಮನ ಜೊತೆ ಇರುವಂತಹ ಒಂದಷ್ಟು ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗಿರೋದ್ರಿಂದ ಸೋಮನಿಗೂ ಮತ್ತು ಪುಷ್ಪಾಳಿಗೂ ಸಾಕಷ್ಟು ಸಲುಗೆ ಇತ್ತು ಅನ್ನುವಂತಹ ಅಂಶ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ವಿಜಯ್, ಈಗ ಪೊಲೀಸರು ವಿಚಾರಣೆ ಮುಂದುವರಿಸಿರೋದ್ರಿಂದ ಇಲ್ಲಿ ಕೊಲೆಗೆ ಹಣ ಪಡೆದಿರೋದು ಎಷ್ಟು, ಇವರಿಗೆ ಬಂದಿರುವಂತಹ ಹಣ, ಅಡ್ವಾನ್ಸ್ ಆಗಿ ಬಂದಿರುವಂತಹ ಹಣ, ಇದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಸೋಮನಿಗೆ ಈ ಒಂದು ಸುಪಾರಿ ಕೊಟ್ಟವ್ರು ಯಾರು ಅನ್ನುವಂತ ಅಂಶವನ್ನ ಈಗ ಪೊಲೀಸರು ತನಿಖೆಯಿಂದ ಅಷ್ಟೇ ಬಹಿರಂಗ ಪಡಿಸಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.